ಬ್ಯಾಂಕ್ನಿಯರ್ ಬಂದ್ರಪ್ಪ ಯಪ್ಪ. ಅಣ್ಣಾರ ಓ ನಿಮ್ಮ ಮನೆಯವ್ರಿಗೆ ಯಾರ ಇದ್ರು ನೋಡಪ್ಪ, ಎಲ್ಲಿಗೆ ಹೋಗ್ಯಾರನ? ಹಲೋ ಅಲ್ಲೋ ಸರ್ ಅವ್ರು ಮನೆಗಿಲ್ರಿ ಯಾರು ನೋಡ್ರಿ, ಅದೆಲ್ಲ ಕತೆ ಒಳಗೆ ಹೋಗ್ಬೇಡ್ರ. ಇವತ್ತು ಎಟ್ಟತ್ತಿದ್ರೆ ದುಡ್ಡು ಇಸ್ಕೊಂಬರ್ಬೇಕು ನೀವು, ಇಲ್ಲಾಂದ್ರೆ ನಿನ್ನ ಪೇಮೆಂಟ್ ಕಟ್ ಮಾಡ್ಕೊಂಡು ನೋಡ. ಸರಿ ಇವತ್ತು ಎಷ್ಟು ಪೇಮೆಂಟ್ ತೊಗೊಂಬಂತಾರ, ಇಲ್ಲಾಂದ್ರೆ ನಮ್ಮ ಪೇಮೆಂಟ್ ಕಟ್ ಮಾಡ್ತಾರಂತೆ. ನೀವು ಊಟ ಮಾಡ್ಕೊಂಬ ಅಂತ ಇದ್ದಾರೆ. ಅಣ್ಣ ಏನ್ರಿ? ಇಲ್ಲಿ ಊಟ ಮಾಡೋಕೆ ಯಾವ್ದಾರ ಹೋಟ್ಲ್ ಐತೆ ಅಣ್ಣ? ಹೋಟ್ಲ್ ಅಂತ ಯಾವ ಇಲ್ರಿ. 2 ಕಿಲೋಮೀಟ್ರ್ ಮುಂದೆ ಹೋದ್ರೆ ಒಂದು ಚಾವ್ದ ಅಂಗಡಿ ಬರ್ತೈತಿ. ಇಷ್ಟೊತ್ತಿ ಖಾಲಿ ಆದ್ರೆ ಆಗಿರ್ಬೋದು. ಸರಿ ತಗೊಂಡು ಅಕ್ಕಾರ ಏನ್ರಿ ಏನ್ರಿ ಬೆಳಗ್ಗಿಂದ ಮನೆ ಹತ್ರ ಬಂದು ಮನೆ ಹತ್ರ ಇಲ್ಲಲ್ಲ, ಅದು ನಿಮ್ಮದು ಬಡ್ಡಿ ಗಂಟು ಸೇರಿ 12 ಲಕ್ಷ ಆಗೈತೆ ರೀ. ಯಾಕೆ ನೀವು ಬಡ್ಡಿ ಗಂಟು 2 ಕಟ್ಬೇಕು ಇವಾಗ. ನಮ್ ರೊಕ್ಕ ಇಲ್ರಿ, ನಮಗೆ ಕೇಳಕ್ ಹೋಗ್ಬೇಡ್ರಿ. ರೊಕ್ಕ ಇಲ್ಲ ಅಂದ್ರೆ ಹೆಂಗ್ರಿ? ರೊಕ್ಕ ಬೇಕಾದ್ರೆ ಬ್ಯಾಂಕ್ ಮಟ್ಟ ಬರ್ತೀರಿ, ರೊಕ್ಕ ಕೇಳಕ್ ನಾನು ಮನೆ ಮಟ್ಟ ಬರ್ಬೇಕು. ಮನೆ ಹತ್ರ ಬರೋ ಕದ ಮುಚ್ಚಿ ಹೋಗಿ ಜರ. ರೊಕ್ಕ ಇಲ್ದ ಜೀವನ ಕೊಡ ನೆನಪ ನೋಡ್ರಿ, ಅದೆಲ್ಲ ಹೇಳಕ್ ಹೋಗ್ಬೇಡ್ರಿ. ಇವತ್ತು ಎಷ್ಟೊತ್ತಿದ್ರೆ ನೀವು ರೊಕ್ಕ ಕಟ್ಲೇಬೇಕು. ಪ್ರತಿ ಸಲ ಬರೀ ಹಿಂಗೆ ಹೇಳ್ತೀರಿ ನೀವು. ನೋಡ್ರಿ, ನಿಮ್ಮ ಕಷ್ಟ ನೀವು ಹೇಳ್ತೀರಿ, ನಮ್ಮ ಕಷ್ಟ ಯಾರಿಗೆ? ನೀವು ರೊಕ್ಕ ಕಟ್ಲಾರಕ್ಕೆ ಮ್ಯಾನೇಜರ್ ನಮ್ಮ ರೊಕ್ಕ ಕಟ್ ಮಾಡ್ಕೊಂತ ಅಂತೇಳಿ ನಾನು. ನೋಡ್ರಿ, ನಿಮಗೆ ಎಷ್ಟು ಕಷ್ಟ ಇರ್ತಾವೆ ಅದೇ ಥರ ನಮಗೂ 100 ಕಷ್ಟ ಇರ್ತಾವೆ. ಬೆಳಗ್ಗೆಯಿಂದ ಊಟ ಮಾಡಿಲ್ಲ, ಅರ್ಥ ಮಾಡ್ಕೊರಿ. ಸ್ವಲ್ಪ ಹೆಂಗೆ ತೊಗೊಂಡಿತ್ರಿ ಅದೇ ಸೆಮ್ಮ ಕಟ್ಟೋದು ಕಲ್ಕೊರಿ. ಬರ್ರಿ ಸರ್.